ಎಲ್ಲರಿಗೂ ಆರೋಗ್ಯಕರ ಜೀವನ ಬೇಕು ಅಲ್ಲ, ಅದಕ್ಕೊಂದು ಸಿಂಪಲ್ ಪ್ಲಾನ್ ಇದ್ರೆ ಹೇಗಿರುತ್ತೆ? ಬಹುಶಃ ಆ ಪ್ಲಾನ್ ನಾವು ಅನ್ಕೊಂಡಿದ್ದಕ್ಕಿಂತ ಹತ್ತಿರದಲ್ಲೇ, ಅಂದ್ರೆ ನಮ್ಮ ಮನೆಯೊಳಗೇ ಇರಬಹುದು. ಆದ್ರೆ ಒಂದು ಪ್ರಶ್ನೆ ಇದೆ. ನಮ್ಮ ಮನೆ ನಿಜವಾಗ್ಲೂ ನಮ್ಮನ್ನ ಆರೋಗ್ಯವಾಗಿ ಇಡ್ತಾ ಇದೆಯಾ? ಯೋಚನೆ ಮಾಡಿ. ಇವತ್ತಿನ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಇದೊಂದು ತುಂಬಾ ಮುಖ್ಯವಾದ ಪ್ರಶ್ನೆ. ಸರಿ, ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀವಿ ಅಂದ್ರೆ, ನೋಡಿ, ನಾವು ಜಾಸ್ತಿ ಸಮಯ ಕಳೆಯೋದೇ ಮನೆಯೊಳಗೆ. ಇದರಿಂದ ಏನಾಗತ್ತೆ? ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ನಾವು ಉಸಿರಾಡೋ ಗಾಳಿಯ ಕ್ವಾಲಿಟಿ ಕಡಿಮೆ ಆಗುತ್ತೆ, ಮತ್ತೆ ನಮ್ಮ ಗಮನನೂ ಅದು ಕೂಡ ಕಡಿಮೆ ಆಗತ್ತೆ. ಆದ್ರೆ ಚಿಂತೆ ಮಾಡಬೇಡಿ, ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ಸುಂದರವಾದ ನ್ಯಾಚುರಲ್ ಪರಿಹಾರ ಇದೆ, ಮತ್ತು ಅದು ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಸರಳ. ಹೌದು, ನಾವಿಲ್ಲಿ ಮಾತಾಡ್ತಾ ಇರೋದು ಹಸಿರಿನ ಬಗ್ಗೆ. ಅಂದ್ರೆ ಗಿಡಗಳು ನಮ್ಮ ಆರೋಗ್ಯವನ್ನ, ನಮ್ಮ ಯೋಗಕ್ಷೇಮವನ್ನ ಹೇಗೆಲ್ಲ ಸುಧಾರಿಸುತ್ತೆ ಅನ್ನೋದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಮತ್ತು ಬಹುಶಃ ಅತೀ ದೊಡ್ಡ ಬೆನಿಫಿಟ್ ಏನಪ್ಪಾ ಅಂದ್ರೆ ಸ್ಟ್ರೆಸ್ ಕಡಿಮೆ ಆಗೋದು. ಗಿಡಗಳು ನಮ್ಮ ಮನಸ್ಸನ್ನ ಮತ್ತು ದೇಹವನ್ನ ಶಾಂತಗೊಳಿಸೋ ಶಕ್ತಿಯನ್ನ ಹೊಂದಿವೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ಕೂಡ ಇದೆ. ಜರ್ನಲ್ ಆಫ್ ಫಿಸಿಯೋಲಾಜಿಕಲ್ ಆಂಥ್ರೋಪಾಲಜಿಯ ಒಂದು ಸ್ಟಡಿ ಪ್ರಕಾರ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋರಿಗಿಂತ ಗಿಡಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋರ ದೈಹಿಕ ಮತ್ತು ಮಾನಸಿಕ ಒತ್ತಡ ಎರಡೂ ಕಡಿಮೆ ಆಗುತ್ತಂತೆ. ಸರಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ ಸರಿ, ಆದ್ರೆ ಅಷ್ಟೇ ಅಲ್ಲ, ಗಿಡಗಳು ನಮ್ಮ ಗಮನವನ್ನ, ನಮ್ಮ ಕಾನ್ಸಂಟ್ರೇಷನ್ ಅನ್ನು ಕೂಡ ಶಾರ್ಪ್ ಮಾಡುತ್ತೆ. ಇದರಿಂದ ನಮ್ಮ ಪ್ರೊಡಕ್ಟಿವಿಟಿ ಹೇಗೆ ಜಾಸ್ತಿ ಆಗುತ್ತೆ ಅಂತ ನೋಡೋಣ ಬನ್ನಿ. ಈ ನಂಬರ್ ನೋಡಿ, 12%. ಗಿಡಗಳನ್ನ ಇಟ್ಟಿದ್ದ ಒಂದು ಕಂಪ್ಯೂಟರ್ ಲ್ಯಾಬ್ನಲ್ಲಿ ಸ್ಟೂಡೆಂಟ್ಸ್ 12% ಹೆಚ್ಚು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಕೇಳೋಕೆ 12% ಚಿಕ್ಕದು ಅನಿಸಿದ್ರೂ ಪ್ರೊಡಕ್ಟಿವಿಟಿಯಲ್ಲಿ ಇದೊಂದು ದೊಡ್ಡ ಜಂಪ್ ಅಲ್ವಾ? ಗಿಡಗಳ ಇನ್ನೊಂದು ಸೂಪರ್ ಪವರ್ ಬಗ್ಗೆ ಹೇಳ್ತೀನಿ ಕೇಳಿ. ಅದು ಏರ್ ಪ್ಯೂರಿಫಿಕೇಷನ್, ಅಂದ್ರೆ ಗಾಳಿಯನ್ನ ಶುದ್ಧ ಮಾಡೋದು. ನಂಬೋಕ್ ಕಷ್ಟ ಆಗ್ಬೋದು, ಆದ್ರೆ ಇದು ನಿಜ. ಸ್ವತಃ ನಾಸಾ ಮಾಡಿದ ಒಂದು ಸ್ಟಡಿಯಲ್ಲೇ ಗೊತ್ತಾಗಿದೆ, ಕೆಲವು ಗಿಡಗಳು ನಮ್ಮ ಮನೆಯ ಗಾಳಿಯಲ್ಲಿರೋ ಹಾನಿಕಾರಕ ಟಾಕ್ಸಿನ್ಗಳನ್ನ ಹೀರ್ಕೊಳುತ್ತೆ ಅಂತ. ಹಾಗಿದ್ರೆ ಏನಿದು ಹಾನಿಕಾರಕ ವಸ್ತುಗಳು? ಇವನ್ನ ವಿಒಸಿಸ್ ಅಂದ್ರೆ ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೀತಾಳೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮನೇಲಿರೋ ಪೇಂಟ್, ಫರ್ನಿಚರ್, ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇವುಗಳಿಂದ ಬಿಡುಗಡೆ ಆಗೋ ಕಣ್ಣಿಲೆ ಕಾಣದ ಕೆಮಿಕಲ್ಸ್ ಇವು. ಓಕೆ, ಇಲ್ಲಿವರೆಗೂ ಗಿಡಗಳು ಯಾಕೆ ಬೇಕು ಅಂತ ಗೊತ್ತಾಯ್ತು. ಈಗ ಹೇಗೆ ಅನ್ನೋ ಪ್ರಶ್ನೆಗೆ ಬರೋಣ. ಗಿಡಗಳನ್ನ ಇಟ್ಕೊಳ್ಳೋದು ಹೇಗೆ? ಆರಂಭಿಸೋಕೆ ಇಲ್ಲಿದೆ ಒಂದು ಸಿಂಪಲ್ ಪ್ಲಾನ್. ಅಯ್ಯೋ, ಗಿಡ ಸಾಕೋದು ಕಷ್ಟ ಅನ್ಕೋಬೇಡಿ. ಇದಕ್ಕಿರೋಡು ಎರಡೇ ಸಿಂಪಲ್ ಸ್ಟೆಪ್ಸ್. ಒಂದು, ಮೇಂಟೈನ್ ಮಾಡೋಕೆ ಸುಲಭ ಇರೋ ಗಿಡವನ್ನ ಚೂಸ್ ಮಾಡಿ. 2, ಅದರ ಬೇಸಿಕ್ ಕೇರ್ ಬಗ್ಗೆ ತಿಳ್ಕೊಳ್ಳಿ. ಅಷ್ಟೇ. ಬಿಗಿನರ್ಸ್ಗೆ ಅಂತಾನೆ 2 ಬೆಸ್ಟ್ ಆಪ್ಷನ್ಸ್ ಇದೆ. ಮೊದಲನೇದು ಸ್ನೇಕ್ ಪ್ಲಾಂಟ್. ಇದು ತುಂಬಾ ಗಟ್ಟಿಮುಟ್ಟಾದ ಗಿಡ. 2-3 ವಾರಕ್ಕೊಮ್ಮೆ ನೀರು ಹಾಕಿದ್ರೂ ಸಾಕು, ಕಡಿಮೆ ಬೆಳಕಲ್ಲೂ ಚೆನ್ನಾಗೇ ಬೆಳೆಯುತ್ತೆ. ಇನ್ನೊಂದು ಗೋಲ್ಡನ್ ಪೋಥೋಸ್. ಇದೊಂದು ಬಳ್ಳಿ, ತುಂಬಾ ಅಡ್ಜಸ್ಟಬಲ್, ಕಡಿಮೆ ಬೆಳಕು, ಅಪರೂಪಕ್ಕೊಮ್ಮೆ ನೀರು, ಎಲ್ಲವನ್ನೂ ಸಹಿಸ್ಕೊಳ್ಳುತ್ತೆ. ಗಿಡಗಳನ್ನ ಸಾಕುವಾಗ ಎಲ್ಲರೂ ಮಾಡೋ ನಂಬರ್ 1 ಮಿಸ್ಟೇಕ್ ಯಾವುದು ಗೊತ್ತಾ? ಜಾಸ್ತಿ ನೀರು ಹಾಕೋದು. ಇದರಿಂದ ಬೇರು ಕೊಳೆತು ಗಿಡ ಸತ್ತೇ ಹೋಗುತ್ತೆ. ಆದರೆ ಇದಕ್ಕೊಂದು ಸಿಂಪಲ್ ಫಿಕ್ಸ್ ಇದೆ. ಫಿಂಗರ್ ಟೆಸ್ಟ್. ನಿಮ್ಮ ಬೆರಳನ್ನ ಮಣ್ಣಿನೊಳಗೆ 1 ಇಂಚ್ ಹಾಕಿ ನೋಡಿ. ಅದು ಡ್ರೈ ಆಗಿದ್ರೆ ಮಾತ್ರ ನೀರು ಹಾಕಿ. ಈ ಒಂದು ಸಿಂಪಲ್ ರೂಲ್ ನಿಮ್ಮ ಗಿಡಗಳನ್ನ ಖಂಡಿತ ಕಾಪಾಡುತ್ತೆ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಪ್ಲಾನ್ ಅನ್ನ ನಮ್ಮ ಡೈಲಿ ಲೈಫಿಗೆ ತರೋದ್ರಿಂದ ಆಗೋ ದೊಡ್ಡ ಬದಲಾವಣೆ ಏನು? ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಮನೆಯಲ್ಲಿ ಗಿಡ ಇಡೋದು ಅಂದ್ರೆ ಅದು ಬರೀ ಡೆಕೋರೇಷನ್ಗಾಗಿ ಅಲ್ಲ. ಅದು ನಮ್ಮ ಆರೋಗ್ಯ, ನಮ್ಮ ಮನಃಶಾಂತಿಗಾಗಿ ನಾವು ಮಾಡೋ ಒಂದು ಚಿಕ್ಕ ಆದರೆ ತುಂಬಾನೇ ವ್ಯಾಲ್ಯೂಯಬಲ್ ಇನ್ವೆಸ್ಟ್ಮೆಂಟ್. ಹಾಗಾದ್ರೆ ಇದನ್ನ ಮುಗಿಸೋ ಮುಂಚೆ ಒಂದು ಪ್ರಶ್ನೆ. ನಮ್ಮ ಜೀವನದ ಯಾವ ಮೂಲೆಗೆ, ಯಾವ ಜಾಗಕ್ಕೆ ಸ್ವಲ್ಪ ಹೆಚ್ಚು ಹಸಿರು ಬೇಕಾಗಿದೆ ಅಂತ ಅನ್ಸತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ.